ಅರ್ಜುನ ಬೇಗ ಬರಬೇಕು. ಬರ್ತಾಳ ನೋಡ ಅಷ್ಟಲ ಬೆಟ್ಟ ಸಂದಾಗ ನಿಂತು ನನಗೆ ಮಾಡ್ತಾಳ ತಾತ. ಏನು ಇವಳ ನೋಟ ಬಡಿತಾಳ ಕದಲ ಕಟ್ಟ, ಏನು ಇವಳ ನೋಟ ಬಡಿತಾಳ ಕದಲ ಕಟ್ಟ. ಹಾಗೆ ಬಿದ್ದಾಗೋದು ನನ್ನ ಮೋರಕ್ಕೆ ತೋಟ. ಗಡ್ಡೆ ಬರ್ತಾಳ ನೋಡ ಅಷ್ಟಲ ಬೆಟ್ಟ ಸಂದಾಗ ನಿಂತು ನನಗೆ ಮಾಡ್ತಾಳ ತಾತ. ಕೈ ಮಾಡಿ ಕರಿತಾಳೆ ಬಗಾರೆ ಅರ್ಜುನ ಅರ್ಜುನ ಅತಿ ಬಂಟಾರೆ ನಾ ಬೆಳ್ಳೆ ಕೊದಾರು. ಎನ್ನ ಕೈ ಮಾಡಿ ಕರಿತಾಳೆ ಬಗಾರೆ. ಏನು ಇವಳ ನೋಟ ಬಡಿತಾಳ ಕೊದಲ ಕಟ್ಟ, ಏನು ಇವಳ ನೋಟ ಬಡಿತಾಳ ಕೊದಲ ಕಟ್ಟ. ಹಾಗೆ ಬಿದ್ದಾಗೋದು ನನ್ನ ಮೋರಕ್ಕೆ ತೋಟ. ಒಬ್ಬೆ ಬರ್ತಾಳ ನೋಡ ಅಷ್ಟಲು ಬಿಟ್ಟ ಬಂದಾಗ ನಿಂತು ನನಗೆ ಮಾಡ್ತಾಳ ತಾಟ. ಬಿಟ್ಟು ಬರ್ತಾಳ ನೋಡ ಅಷ್ಟಲು ಬಿಟ್ಟ ಸಂದಾಗ ನಿಂತು ನನಗೆ ಮಾಡ್ತಾಳ ತಾಟ. ಗುಡಿ ಗುಡಿ ಗಂದು ಕಡೆ ರಭಸದಿಂದ ಬಂದವರನ್ನು ದಾರಂದಿಗೆಯನ್ನು ದೇವ ದಿವ್ಯ ಪ್ರಭಾವ ಮಾನವ ಅಗ್ರಗಣ್ಯರು ವ್ಯಾಘ್ರನಿಂದ ಉದ್ದಟಿಸಿ ಪಟು ತೊರೆದಿ ಮಾರ್ಪಟಿಸಿ ಗಂಡು ಕಲೆಗಳಾದ ಮಂಡಲೇಶ್ವರದ ಕೋದಂಡ ದಾಳಿಯಂ ಕಂಡು ಉಗ್ರ ಚಂಡ ವಿಕ್ರಮ ಪ್ರಚಂಡ ಭುಜ ಬಲದು ದಂಡ ಶೌರ್ಯ ಧೈರ್ಯ ಸಾಹಸದಿ ಸುಪ್ರಪ್ರದಾಳಿ ಭ್ರಾಜಿಸುವ ಮಾನವ ಸಿಂಹದ ಹಾರ್ಬಡಕ್ಕೆ ತಡ್ಬಡಲೆಂದು ಬ್ರಹ್ಮಾಂಡವ ಬರೇ ಮಾನವ ದೇವ ಚಟನ ದನಿ ಕೈವ ಕಾರ್ಮುಗಿಲ ಕಾಪುರದ ಆರ್ಭಟಕ್ಕೆ ದಡ್ಡಡವೆಂದು ಚಡಲಿಸಿ ಸಿಡಿದು ಬಿತ್ತವು ಈ ಪರ್ವತಾಂಗಳು. ಬರೇ ಎಲ್ಲ ಮಾನವ ದೇವ ಇದು ಆದಿಶೇಷನ ಪಣಿ ಮಂಡಲದೋಳಿತ್ತ ಮಾಣಿಕ್ಯವು ಛಡ ಎಂದು ಸುಳಿದು ಬಿದ್ದವು.
ಮಾನವ ದೇವ ಎಣ್ಣೆಯ ಆರ್ಭಟಕ್ಕೆ ಅಷ್ಟದಿಕ್ಪಾಲಕರು ತಮ್ಮ ಪಟ್ಟಣಾಂಗಳ ಬಿಟ್ಟು ಹತ್ತಲೋ ಅಡಗಿಕೊಂಡರು. ಬಲೆ ಇಂಥ ವೀರ ಪರಾಕ್ರಮನ ಮುಂಭಾಗದೋಳಿಂತು ಮಾತನಾಡಿಸುವ ನೀನುದಾರು ನಡನೆ ಓ ದೇವ ನಾವುದಾರೆಂದರೆ ನನ್ನ ಹೆಂಡತಿ ಎಂದರೆ ನನಗೆ ಬಲ್ಲಾಗಗೆ ಬರೆದು ಕೊಟ್ಟ ನನ್ನ ಆಸ್ತಿ ಅಲ್ಲ. ಹೆಚ್ಚು ಕೊಟ್ಟರೂ ಆಕೆಗೆ ಸಮಾಧಾನವೇ ಇಲ್ಲ. ಮಾತಿ ಮಾತಿಗೂ ನೀತಿ ಹೇಳಿ ಸಾಕಾಯಿತಲ್ಲ. ಆದರೂ ಬಿಡಲಿಲ್ಲ ಆಕೆಯ ಸೊಲ್ಲ. ಅದಕ್ಕಾಗಿ ಇಲ್ಲಿಗೆ ಬಂದೆನಲ್ಲ. ತಮ್ಮನ್ನು ಮಾತನಾಡಿಸಿದ ಸುಂದರ ಸಾರಥಿ ಎಂದು ಕರೆಯುತ್ತಾರಲ್ಲ. ಏನು ಕಂಡು ಬರಬೇಕು ನಮ್ಮ ನಾಮಾಂಕಿತವಲ್ಲ. ಸಾರಥಿ ನಾವುದಾರೆಂದರೆ ದೇವ ಚಕ್ಕನ ದಿಕ್ಕಂಗನ ಕೊರಳು ಕುಕ್ಕಿ ಮುಕ್ಕಾಗುವಂತ ದಿಕ್ಕನ ಪಾತಾಳ ಸ್ವರ್ಗವು ಮುಗುರುವಂತ ದಿಟ್ಟ ಪಣಿಗಳ ದಿಟ್ಟ ಸಾರ ದಟ್ಟವಾಗಿ ಮುಟ್ಟಿಕೊಂಬುವಂತ ನೆಟ್ಟಿಗ ಚರಣ ಘಟನೆಯಿಂದ ಬಂದು ಜಗಜ್ಜಟ್ಟಿ ಎಂದಾರೆಂದು ದಿಟ್ಟವಾಗಿ ಕೆಲವೆಯ ಸಾರಥಿ ಹಾಗಾದರೆ ಹೇಳುವನು ಚಿತ್ತ ಬಿಟ್ಟು ಕೇಳು. ಅದೇನು ದೇವ ಧರ್ಮ ಗುಣ ಕಲಾಪ ಭೂಪ ಕುಲ ದೀಪ ಸತ್ ಪ್ರತಾಪ ನಾದ ಧರ್ಮ ಭೂಪನಿಗೆ ಚಪ್ಪನ್ನಾರು ದೇಶದ ಕಪ್ಪ ಕಾಣಿಕ ಎಂತಪ್ಪದೆ ತಂದೊಪ್ಪಿಸದೆ ಮಬ್ಬುಗೊಂಡಿರುವ ರಾಯಣ ತಲುಪಿ ಚಿಪ್ಪುಗಳನ್ನು ಬಳೆದ ಸಾರಥಿ ಈ 70 ಮಣ ತೂಕದಿಂದೊಪ್ಪುವ ಗದೆಯಿಂದ ಒಡೆದು ಕೆಡವು ಎಗ್ಗಳ ಬಲ ಭೀಮದ ಸೊಕ್ಕಿ ಕಾಲ್ಕೆದರಿ ಕದನಕ್ಕೆ ಬಂದ ಬಕಾಯಿಡಂಬಾಗಿ ರಕ್ಕಸರಂ ಕಕ್ಕಸದಿ ಧಿಕ್ಕರಿಸಿ ದಿಕ್ಕು ಪಾಲು ಮಾರಿಕ್ಕಿನ ಮಿಕ್ಕ ಬಲಧೈರ್ಯ ನಿಲ್ಲಿಸಿದ ಪರಾಕ್ರಮ ಬಲೆ ಭೀಮ ಸದ್ಗುಣೋದ್ಧಾಮ ರಣರಂಗದೋಣಿ ಸೀಮ ಚಂಡ ಪ್ರಚಂಡ ಲೋಕೋದ್ಧಾಮ ಹರಿಬಲ ವಿರಾಮ ದ್ರೌಪದಿಯ ಮಾನಸ ಕಾಮ ಕದನವೆಂದರೆ ಕಾಲ್ಕೆದರುವ ನಿಸ್ಸೀಮ ಜಗಜ್ಜಟ್ಟಿ ಭೀಮಸೇನ ಮಹಾರಾಜನೆಂದು ಕಿರ್ರನೆಗೆ ಬಿಡುವು ಕೊಂದ ದಂಡ ಎಂದು ಜೇಬರೆ ನಡೆಸಲೇ ಸಾರಥಿ ಈ ಸಭಾ ಸಭೀಕರರಿಗೆ ಎನ್ನ ನಾಮದ ವಾರ್ತೆಯಂತೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ ದಿವ್ಯ ಪ್ರಭಾವ ಸಾರಥಿ ಗೋವದೆ ಈ ಸುಂದರವಾದ ಸಭಾಮಕಿತ್ತಕ್ಕೆ ಬಂದ ಕಾರಣವೇನೆಂದು ಕೇಳುವೆಯ? ಹೌದು ದೇವ. ಹಾಗಾದರೆ ಹೇಳುವನು ಚಿತ್ತ ಬಿಟ್ಟು ಕೇಳು. ಅದೇನು ದೇವ? ಪದವಿಪತಿಯಾದ ನಮ್ಮ ಅಗ್ರಜನ ಕರೆಸಲಾಗಿ ಶೀಘ್ರದಿಂಬರಣವಾಯಿತು ಕಣ್ಣಿಯ ಸಾರಥಿ. ನಮ್ಮ ಅಗ್ರಜನ ತೋರು ಜಾಗ್ರತೆ. ಒಳ್ಳೆಯದು ಗೋವದೆ. ಈ ವೀಡವನ್ನು ಅಲಂಕರಿಸಲು ಜಾಗ್ರತೆ.
ಎಲ್ಲರೂ ಊಟ ಮಾಡಿ ಬಂದ್ರಲ್ಲವ ಆರಾಮದಿರಲ್ಲ ಲಂಗಾದವಣೆ ಮಸ್ತ ಕಾಣ್ತಾಳ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರೆ ಬರ್ತೈತಿ ಪುಣ್ಯ ಲಂಗಾದವಣೆ ಮಸ್ತ ಕಾಣ್ತಾಳ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರೆ ಬರ್ತೈತಿ ಪುಣ್ಯ ಪಾನಿಪುರಿ ತಿನ್ನ ಕರ್ದರ ಲಾವಣ್ಯ ಪಾನಿಪುರಿ ತಿನ್ನ ಕರ್ದರ ಲಾವಣ್ಯ ನೀ ಬಂದಿ ಅಂತ ಸೀದ್ರಗಡ್ಡೆ ಬಂದೆ ಲಾವಣ್ಯ ಲಾವಣ್ಯ ಲಂಗಾದವಣೆ ಮಸ್ತ ಕಾಣ್ತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರೆ ಬರ್ತೈತಿ ಪುಣ್ಯ ಬಾರಿ ಗಣ್ಣಲ್ಲಿ ಬಾರಿ ನೋಡ್ತಿ ದಾರಿ ಬಿಡುವಂಗ ನೀ ಹಂಗ ಹೋದ್ರ ನನ್ನ ಎದೆಗೆ ಡಿಂಗ ಕೊಡ್ದಂಗ ಎಷ್ಟು ಈಟ ಹದಿಯ ನನ್ನ ಮೈ ಸುಡುವಂಗ ನಿನ್ನ ಮುಟ್ಟಿದ್ರ ಅನ್ಸದ್ ನನಗೆ ಈಗ ಮುತ್ತು ಕೊಡುವಂಗ ಪ್ರೀತಿ ಪ್ರೇಮ ಮಾಡಲ ಬಾರ ಲಾವಣ್ಯ ಪ್ರೀತಿ ಪ್ರೇಮ ಮಾಡಲ ಬಾರ ಲಾವಣ್ಯ ತೆಕ್ಕೆ ಬಂದು ಯಾವಾಗ ಬಳ್ತಿ ಲಾವಣ್ಯ ಲಾವಣ್ಯ ಲಂಗಾದವಣೆ ಮಸ್ತ ಕಾಣ್ತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರೆ ಬರ್ತೈತಿ ಪುಣ್ಯ ಲಂಗಾದವಣೆ ಮಸ್ತ ಕಾಣ್ತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರೆ ಬರ್ತೈತಿ ಪುಣ್ಯ ಫುಲ್ ಸ್ಟಾಪ್ ದೇವಾ ಭದ್ರ ಭದ್ರಾಸನಕ್ಕೆ ಬಂದ ಘನವಾದ ಶಬ್ದಪ್ಪನಿಗೆ ಜೈಂಕಾರವಾದ ಗರ್ಜನೆಗೆ ಮೂರ್ಛಕವು ತಲ್ಲಣಿಸುವುದು. ಬಂದಾರೆಂದಾರೆಂದು ಕೇಳ ನೀನು ದಾವಲೈ ನರನೆ ಸರಿದ್ದಕ್ಕೆ ಬಾಬಾ ಒಳ್ಳೆ ಬಿರ್ರೈತೆ ಹೋಗೋರಿದ ಓ ದೇವ ನಾವುದಾರಂದರೆ ಹೂ ಸಿಗುವುದು ತೋಟದಲ್ಲಿ ಮುತ್ತು ಸಿಗುವುದು ಸಾಗರದಲ್ಲಿ ಉಪ್ಪು ಸಿಗುವುದು ಸಮುದ್ರದಲ್ಲಿ ಮನೆ ಇರುವುದು ಬಯಲಾಟದಲ್ಲಿ ಬಯಲಾಟ ಇರುವುದು ಈ ಸೀದ್ರಗಡ್ಡೆ ಗ್ರಾಮದಲ್ಲಿ ದೇವ ಹೇಳಿಕೊಂಡು ಬರಬೇಕು ತಮ್ಮ ನಾಮಕಿತವ ಈ ಸಾರಥಿ ನಾವುದಾರೆಂದರೆ ಸಾವದಾರು ದೇವ ಈ ಮೂರು ಲೋಕದಲ್ಲಿರುವ ಸಪ್ತ ಕುಲ ಪರ್ವತದಂತೆ ಶ್ರೇಷ್ಠವಾದ ರಚಿತಾಚಲಾಗ್ರ ಭಾಗಗಳಿರುವ ಪಟ್ಟಣವನ್ನು ದಿಟ್ಟತನದಿಂದ ಪರಿಪಾಲಿಸುವ ದುಷ್ಟರನ್ನು ಕಟ್ಟಿಕೊಟ್ಟಿ ಬೀಸಾಡಿ ಶ್ರೇಷ್ಠರಾದ ಸಜ್ಜನರಿಗೆ ಬೇಡಿದ ಇಷ್ಟಾರ್ಥವನ್ನು ಕೊಡುವ ಅಷ್ಟಮೂರ್ತಿಯಾದ ಸಾಂಬಾಮೂರ್ತಿಯನ್ನು ಮೆಚ್ಚಿಸಿ ಪಾಶುಪತಾಸ್ತ್ರ ಪಡೆದಿರುವನು. ಎಲ್ಲ ಸಾರಥಿ ಚಂಡ ಪ್ರಚಂಡ ರಿಪುಗಳೆಂಬ ಬಲಾಢ್ಯರಿಗೆ ಗಂಡನೆಂದು ಇಕೋಯನ್ ಕಾಲೋಳ್ ಮೆರೆಯುವ ಮುತ್ತಿನ ಪೆಂಡೆಯು ಸಂಸ್ಕೃತಿಯಿಂದ ಅಲಂಕರಿಸುತ್ತಿರುವುದು. ಎಲ್ಲ ಸಾರಥಿ ಈ ಭೂಮಂಡಲದ ಅಧಿಕವಾದ ಸುಂಡಾಲ್ ನಗರ ಅಧ್ಯಕ್ಷ ಪಾಂಡುರಾಯನ ಸುಕುಮಾರ ಹಿರಿಜನ ಕುಟರ ಪರಬಲ ತಿಮಿರ ದಿವಾಕರ ಮೂರ್ಛಕದ ಅರ್ಜುನ ಮಹಾರಾಜನೆಂದು ದಂಡನ ಎಂದು ಅಡಿಗೆ ಜೈಬೇಲಿ ಹೊಡಿಸಲು ಸಾರುತ್ತೆ ಅತಿ ಜಾಗೃತಿ ಅರ್ಜುನ ಮಹಾರಾಜ ಈ ಸುಂದರವಾದ ಸಭಾ ಮಂಟಪಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಈ ಸಾರಥಿ ಭೂಪತಿ ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದೆ. ಹೌದು ಭೂಪತಿ ಪರಮ ಕರುಣ ಶರನಿಧಿವರ ಧರ್ಮ ನಿರುತ ನರವರನುತ ಚರಿತನಾದ ಧರ್ಮ ಪ್ರಿಯ ನಿಧಿಯು ಬರದಿಂದ ಕರೆಸಿದ ಕಾರಣ ಬರೋಣವಾಯಿತು ಕಂಡಿಯ ಸಾರಥಿ ನಮ್ಮ ಆಗ್ರಜನಂ ತೋರಿಸೋದು ಜಾಗೃತಿ. ಒಳ್ಳೆಯದು ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ
ಅನುಜಾತಿಗಳಿರ ಅದನ್ನು ಹೇಳುವುದಕ್ಕಾಗಿಯೇ ಬಂದಿರುವೆನು. ಅದನ್ನು ಹೇಳುವುದಕ್ಕಾಗಿಯೇ ಬಂದಿರುವನೆ, ಚೆನ್ನಾಗಿ ಕೇಳಿರ ಅನುಜಾತಿಗಳಿರ. ಅದೇನು ಚೆನ್ನಾಗಿ ಸಕಲ ಸಾಮ್ರಾಜ್ಯವನ್ನು ಜೋಜಿಸೋ ಸೋಕೆ ಪ್ರೀತಿ ಸಹೋದರರೇ ಭೀಮಾರ್ಜುನರೇ ಮಾನವಿಯಾದ ಸುತ್ತೇನೆಂದು ಹೇಳಲಿ ಮಾನವಿಯಾದ ಸುತ್ತೇನೆಂದು ಹೇಳಲಿ ಪ್ರೀತಿ ಸಹೋದರರೇ ಭೀಮಾರ್ಜುನರೇ. ಮಾತೆಲ ತವ ನೋಡಿ ಜೋಜವನಾಡಿ ಮಾತೆಲ ತವ ನೋಡಿ ಜೋಜವನಾಡಿ ನಮ್ಮೈವರ ಸತಿಯ ಸೋತನ ದ್ರೌಪದಿಯ ಯಮತನಯ ಎಂಥ ಅನ್ಯಾಯ ಮಾಡಿದೆ. ಕಾಲಕ್ಕೆ ಯತ್ನವಿಲ್ಲ ತಮ್ಮ, ಹೇಳುವುದನ್ನು ಕೇಳು. ಅದೇನು ಚೆನ್ನಾಗಿ ಹೇಳು ಅಗ್ರಜ. ನಮ್ಮೈವರ ಸತಿಯ ಸೋತನ ದ್ರೌಪದಿಯ ನಡೆಯಿತು ನಮಗೀಗ ಬಹಳ ನ್ಯಾಯ. ನಡೆಯಿತು ನಮಗೀಗ ಬಹಳ ನ್ಯಾಯ. ಗುರುವರನಾಜ್ಞೆಯು ನಡೆಯಬೇಕಾಯಿತು. ಗುರುವರನಾಜ್ಞೆಯು ನಡೆಯಬೇಕಾಯಿತು. ಪ್ರೀತಿ ಸಹೋದರರೇ ಭೀಮಾರ್ಜುನರೇ ಮಾನವೀಯದ ಸುತ್ತೇನೆಂದು ಹೇಳಲಿ ಮಾನವೀಯದ ಸುತ್ತೇನೆಂದು ಹೇಳಲಿ ಪ್ರೀತಿ ಸಹೋದರರೇ ಭೀಮಾರ್ಜುನರೇ ಅನುಜರೇ ಅನುಜರೇ ಭೀಮಾರ್ಜುನರೇ ಕುಹಕ ಜೂಜದಿ ದೊರೆತನವು ಪರಿಪರಿವಿಗದ ಸಿರಿಯು ಭರದಿಟ್ಟ ಸೋತೆನು. ಹಿತವಾಗಿ ಜೂಜನ್ನಾಡಿ ನೆರಪಿದೆನು. ತಮ್ಮಗಳಿರ ಅಗ್ರಜ ಕೃತಕ ಬುದ್ಧಿಯಿಂದ ಅಪಹರಿಸಿದರು ವಿಪರೀತ ತೋರಿತು. ಕೃಪಾನಿಧಿಯಾದ ರಮಾಪತಿಯು ನಮ್ಮ ಮೇಲೆ ಕೃಪಣಮತಿ ವಹಿಸದೆ ಅಪಾರಮಿತ ಸಿರಿಯು ಅಪಘಾತವಾಗಿ ಹೋಯಿತು. ಅನುಜಾತಿಗಳಿರ ಮರಿಯಾಗೆ ಹೋಯಿತು. ಅಯ್ಯೋ, ಗುರುವರನ ಕಟ್ಟಳಿಗೆ ಸಿಲುಕಿ ಹೇಳಿದ ಮಾತು ಕೇಳಿಕೊಂಡು ಸಮ್ಮತದಿಂದ ಸುಮ್ಮನಿರಬೇಕಾಯಿತು. ಇದಕ್ಕೆ ಗತಿ ಏನು ಹೇಳಿರೈ ಅನುಜಾತಿಗಳಿರ. ಅಧಿಪತಿಯಾದ ಅನುಸರಜ ಇಷ್ಟರ ಮಾತಿಗೆ ಭ್ರಷ್ಟರ ಕೈ ಕೆಳಗೆ ದತ್ತಪಟ್ಟು ಇರಬೇಕೆಂಬ ಇಷ್ಟಾದ ಕಾಲಕ್ಕೆ ಯತ್ನವಿಲ್ಲ ತಮ್ಮ. ಅಣ್ಣಯ್ಯ ಈ ಕಟುಕ್ರವಾದ ಕಥೆಯಿಂದ ಕುಟ್ಟಿ ಹಣಗಳನ್ನಿಟ್ಟೊತ್ತಿ ಈ ಪಟ್ಟಣ ನನಗೆ ಪಟ್ಟಗಟ್ಟಿ ಬಿಡವ. ಶಾಂತನಾಗು ಭೀಮಸೇನ. ಎಷ್ಟರ ಕಾರ್ಯವು ಎನ್ನ ದೃಷ್ಟಿ ಒಳಗೆ ಎಲ್ಲವೋ ವಿಚಿತ್ರನಾದ ಅಣ್ಣಯ್ಯ ಯುದ್ಧಾಸಿತ ಪ್ರಾತೃಷ್ಠನಾದ ಅನುಜನೇ ಶೀಘ್ರವಾಗಿ ಒಂದು ಅಪ್ಪಣೆಯನ್ನು ಕೊಡು. ಅಪ್ಪಣೆಯನ್ನು ಕೊಟ್ಟರೆ
ಆದರೆ ಆದರೆ ಈ ಕೆಟ್ಟ ಜೂಜಿನಲ್ಲಿ ಸಕಲ ಐಶ್ವರ್ಯವು ನಷ್ಟವಾದಾಗಲೇ ನಮ್ಮ ಯತ್ನ ತಪ್ಪಿತು. ಆ ದುಷ್ಟಾತ್ಮಕನಾದ ಗೌರವನ ಕಟ್ಟಳಿಗೆ ಸಿಲುಕಿ ಕಷ್ಟಪಡಬೇಕಾಯಿತು. ಭೀಮಸೇನ, ಆಗ್ರಜ, ದಿಟ್ಟವಾದ ನಮ್ಮ ಬಲ ನಷ್ಟವಾದಾಗ ಎಷ್ಟು ಮಾತನಾಡಿದರೇನು ಫಲ? ಈ ಕಾಲದಲ್ಲಿ ಸೈರಿಸಬೇಕು ಭೀಮ ರಿಪುಕುಲೋತ್ಥಾಮ. ಅಹೋ ಆಗ್ರಜ, ಶೀಘ್ರದಲ್ಲಿ ಒಂದು ಆಜ್ಞೆಯನ್ನು ಕೊಟ್ಟು ನೋಡು. ಕೊಟ್ಟರೆ ಆ ಗಂಡ ಕೌರವನ ಸಮಗ್ರ ಬಲವನ್ನು ಎಲ್ಲ ಪೌರುಷದ ಭುಜಬಲದಿಂದ ತವರಿ ಆ ದ್ರೋಹಿಗಳಾದ ಹೇಳಿ ಕೌರವರ ಹೋರಾಟದ ಒಟ್ಟಾನ ನನಗೆ ಬಡ್ಡಿ ಹಾಗೆ ತಿಳಿಯಬೇಡ ಭೀಮಸೇನ. ಅಹೋ ಯವನಂದನ, ವಾಯುನಂದನ, ಆ ಮೂರರನ್ನು ಹದ್ದಿಯಿಲ್ಲದ ಕೊಟ್ಟು ಭೂಮಿಗೆ ದಪ್ಪಳೆಂದು ಕೆಡವಿ ಆ ಬಂಡರ ರುಂಡ ಮುಂಡಗಳನ್ನು ನಿನ್ನ ಪಾದ ಪುಂಡಿಗೆ ತಂದು ಕೆಡಹುವ. ಸ್ವಲ್ಪ ಶಾಂತನಾಗು ಭೀಮಸೇನ. ಅಗ್ರಜ, ಅನುಜ, ಆ ದುರುಳನ ಒಡಲು ಸೀಳಿ ಬಿಡಿ ಮಲ್ಲಿಗೆಯಂತೆ ಅವರ ಕರುಳುಗಳನ್ನು ತೆಗೆದು ಎಲ್ಲ ಕೊರಳ ಮಾಲೆಯನ್ನು ಸಡೆಗರೆಗೆ ಧರಿಸಿ ನಿನ್ನಡಿಗೆ ತಂದು ನಿಲ್ಲಿಸುವೆ. ತದ ಮಾಡದೆ ಆಜ್ಞೆಯನ್ನು ಕೊಡುಗುವ ಧರ್ಮನಂದನ. ಆಜ್ಞೆಯನ್ನು ಕೊಡಲಾರೆನು ಭೀಮಸೇನ, ಮೇಲ ಕೇಳು. ಅಹೋ ಮರಿಪಾಲನೆ, ಅನುಜನೇ, ಕೈಲ ಹಾಕದ ಏಡಿಗಳಂತೆ ಏಳಿದ ಚಾಕರಿಯ ಮಾಡಿ ಬಾಳುವುದು ಹೇಗೆ ಜನರು? ಕಾಲಕ್ಕೆ ಯತ್ನವಿಲ್ಲ ಅರ್ಜುನ. ಕೈಲಾಗದ ಏಡಿಗಳ ಆ ಕೂಲರ ದಾಳಿಯನ್ನಡಗಿಸಿ ಚೀಳಿ ಸಾವಿರ ಹೊರನಾಡಿ ಈ ಭೂಮಿಯೆಲ್ಲ ನಾವೇ ಹಾಡಿಕೊಂಡು ಬಾಳುವುದು ಮೇಲಾಗಿ ಕಾಣುವುದು ಧರ್ಮನಂದನ. ನೇಮವನ್ನು ಕೊಡ ಈ ಕ್ಷಣ. ಬಿಲ್ಗಮಗದಿ ಪಲ್ಗರಿದು ಬಿಲ್ಗಾರನಾದ ತಮ್ಮ ಪಲ್ಗುಣ, ಧರ್ಮನಂದನ, ಬೇಲ್ಗದರೆ ಕಾಲ್ಗದರಿ ಸಾಲ್ಗೊಂಡಿರುವ ಆಳ್ಳವೆಲ್ಲ ದಾಳಹಿಸಿ ಮೇಲ್ಗಂಡು ಮೇಲ್ಗಂಡು ಪಾಲ್ಗೊಳಿಸುವ ಚೋದರ ವೀರನೇಶ್ವರಿ. ಆದರೆ ಆದರೆ ಮತವು ತಾಳಿದ ಗಜವು ಗಿಡದ ಪಾಲಿ ಕೀಳಿದ ರೀತಿ ಈ ಕೂಲ ಕೌರವರು ತಾಳುಗೊಡದ ತಾಳಿ ಹಡಗಿಸಿ ಹಾಳು ಮಾಡಿದರೆ ಮಾಯದೊಳಗೆ ಸಿಲ್ಕಿ ಬಾಲ್ಯದ ತಂದೆ ತಾಯಿಗಳಿಗೆ ಮಾಯದಿಂದಿರುವ ದುಃಖದ ಗಾಯಗಳು ಆಗುವುದು. ಅರ್ಜುನ, ಧರ್ಮನಂದನ, ಕ್ಷತ್ರಿಯರ ಧರ್ಮ ನಿರ್ಮಲವಾಗುವುದಿಲ್ಲವೇ? ಪಾರ್ಥ, ಧರ್ಮಕರ್ತ, ವ್ಯರ್ಥವಾಗಿ ಕ್ರೋಧವು ಪೂರ್ತಿಗೊಂಬುವುದು ಸಾರ್ಥಕವಲ್ಲವೋ? ಸುಗುಣ ಗುಣ ಸಮರ್ಥನಾಗು ಪಾರ್ಥ, ಕದನದೋಳಿನೇ ಅತಿ ಸಮರ್ಥ. ಅಹೋ ಧರ್ಮ ಪ್ರಯೋನಿಧಿ, ಆಲ್ಮರಿಯಿಂದ ದುರುಳರ ಸಂಗಡ ಸುಖ ದೋಟ್ಯವನ್ನು ಆಡಬೇಡವೆಂದು ಸುಲಭವಾಗಿ ಶರಣಾಗತನಾಗಿ ಬೇಡಿಕೊಂಡರು. ಅಯ್ಯೋ ನಿನಗೆ ಭಯ ಬಾರದೆ. ಸ್ವಲ್ಪ ಶಾಂತನಾಗು ಭೀಮಸೇನ. ಅಹೋ ಯಮನಂದನ, ವಾಯುನಂದನ, ಲಕ್ಷ್ಮೀಕಾಂತನು ಯಾವ ಕಾಲಕ್ಕೆ ಏನೇನು ಸುಖ ದುಃಖ ಕೊಡುವನೋ ಅದನ್ನು ಅನುಭವಿಸಬೇಕಲ್ಲದೆ ಬಲ್ಲವರಿಂದರು ಬಿಡಬಲ್ಲದೇನೋ ಅನ್ನವೇ. ಅನುಜಾತಿಗಳಿರ ಹೇಳುವುದನ್ನು ಕೇಳಿರಿ. ವಾಯುನಂದನನೇ ಕೇಳು, ಇಂದ್ರನಂದನನೇ ಕೇಳು.
ಕೇಳಿ ಪಾನುಜ ಶಿಖಾಮಣಿಗಳಿರ ಪ್ರೀತಿಯಿಂದ ಒಂದು ನೀತಿಯನ್ನು ಹೇಳುವೆನು, ಚೆನ್ನಾಗಿ ಕೇಳಿ. ಎನ್ನೂರ್ತ ಜಯರುತ್ತೀನಿ ಆನೆರುತ್ತಿಯ ಶೋಲಾಭ ತತ್ಕಾಲಂ ಭವಿಷ್ಯತಿ ತತ್ಕಾಲಂ ಭವಿಷ್ಯತಿ. ಅನುಜಾತಿಗಳಿಂದ ಇದರ ಅರ್ಥವನ್ನು ಹೇಳುವೆನು, ಚೆನ್ನಾಗಿ ಕೇಳಿ. ಯಾವ ಸ್ಥಳದಲ್ಲಿ ಕಷ್ಟಪಡಬೇಕು, ಯಾವ ಕಾಲದಲ್ಲಿ ವೃದ್ಧಿಯಾಗಬೇಕು, ಯಾವ ಮುಹೂರ್ತದಲ್ಲಿ ಕೀರ್ತಿ ಹೊಂದಬೇಕು, ಯಾವ ದಿನದಲ್ಲಿ ಲಾಭ ಪಡೆಯಬೇಕು, ಆಯಾ ಸಮಯಗಳಲ್ಲಿ ಅವುಗಳು ಬಂದು ಬಿಡದೆ ತೊಡರು. ಪರರಿಂದ ಕಷ್ಟಗಳು ಬರುವುದೆಂಬುದು ನಿಮ್ಮ ಕನಸಿನಲ್ಲಾದರೂ ಮರಿ. ಅನುಜಾತಿಗಳಿಂದ ಗುರು ಹಿರಿಯರ ಮಾತು ಸುಳ್ಳಲ್ಲ, ಪರಿಪರಿ ವ್ಯಸನವು ತರವಲ್ಲ. ಕಂಡಿರ ಘನ ವಿಕ್ರಮನಾದ ಅನುಜ ಶಿಖಾಮಣಿಗಳಿರ ದುರ್ಯೋಧನ ಕಂಪ್ಲಿ ಕ್ಷೇತ್ರ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಶ್ರೀಯುತ ಎಂ ಬಸವರಾಜ್ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಶ್ರೀಧರಗಡ್ಡೆ, ಶ್ರೀಯುತ ಯು ಬಸವಲಿಂಗಪ್ಪ ಮುಖಂಡರು ಶ್ರೀಧರಗಡ್ಡೆ, ಶ್ರೀಯುತ ಸಿಲೇಗಂಡ್ರ ಯರಿಸ್ವಾಮಿ ಮುಖಂಡರು ಶ್ರೀಧರಗಡ್ಡೆ, ಹಾಗೆ ಶ್ರೀಮತಿ ಹನುಮಂತಮ್ಮ ನಾಗಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದಷ್ಟು ಬೇಗ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಶ್ರೀಧರಗಡ್ಡೆ ಗ್ರಾಮದ ಶ್ರೀ ಕೊಟ್ಟೂರೇಶ್ವರ ಆಟವನ್ನು ಪ್ರಾರಂಭಿಸಲಿಕ್ಕೆ ಈ ಒಂದು ಹಾರ್ಮೋನಿಯಂ ಮಾಸ್ಟರ್ ಹಾಗೂ ಬಯಲಾಟ ನಾಟಕದ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ವೇದಮೂರ್ತಿ ಶ್ರೀ ಒಂದುವಾಗಲಿ ಪೊಂಪೈ ಸ್ವಾಮಿ ಅವರಿಗೆ 1,001 ರೂಪಾಯಿ ಕಾಣಿಕೆಯನ್ನ ಮುಂಗಡವಾಗಿ ಸಲ್ಲಿಸುತ್ತಾರೆ. ವೇದಮೂರ್ತಿಗಳು ಬಂದು ಆ ಒಂದು ಮುಂಗಡ ಹಣವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಬರುವ ವರ್ಷ ಶ್ರೀರಾಮನವಮಿ ಜಾತ್ರಾ ಪ್ರಯುಕ್ತ ರತಿ ಕಲ್ಯಾಣ ಎಂಬ ಬಯಲಾಟವನ್ನ ಆಡಲಿಕ್ಕೆ ಶ್ರೀ ಕೊಟ್ಟೂರೇಶ್ವರ ಕಲಾ ಸಂಘದ ತರುಣರೆಲ್ಲರೂ ಸ್ವಾಮಿಗಳವರಿಗೆ 1,001 ರೂಪಾಯಿ ಕಾಣಿಕೆಯನ್ನ ಅಡ್ವಾನ್ಸ್ ಆಗಿ ಸಲ್ಲಿಸಿರುತ್ತಾರೆ. ಉಗಾದಿ ಹೋಲು 9 ದಿನದೊಳಗೆ ಇದೇ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರನ ಗಿಡ್ಡಾಂಜನೇಯ ಸ್ವಾಮಿಯ ರಥ ಮಹೋತ್ಸವದ ಅಂಗವಾಗಿ ಶ್ರೀರಾಮನವಮಿ ಅಂಗವಾಗಿ ರತಿ ಕಲ್ಯಾಣ ಎಂಬ ಕರ್ನಾಟಕ ನಾಟಕವನ್ನು ಆಡಲು ಅಭಿನಯಿಸುತ್ತಾರೆ. ಆದ ಕಾರಣ ಅದನ್ನು ಕಲಿಸುವುದಕ್ಕಾಗಿ ಅಡ್ವಾನ್ಸ್ ಮೂಲಕ 1,000 ರೂಪಾಯಿಗಳನ್ನು ಅರ್ಪಿಸುತ್ತಾರೆ. ಸುರೇಶ್ ಬಾಬು ಸರ್ ಅವರು ಈ ಒಂದು ಬಯಲಾಟಕ್ಕೆ ಆಗಮಿಸಬೇಕಾಯಿತು. ಕಾರ್ಯನಿಮಿತ್ತದ ಕಾರಣ ಅವರು ಇಲ್ಲಿಗೆ ಆಗಮಿಸಲಿಕ್ಕೆ ಆಗಿಲ್ಲ. ಅವರ ಪರವಾಗಿ ಅವರ ಆಪ್ತ ಸಹಾಯಕರಾಗಿರ್ತಕ್ಕಂಥ ಶ್ರೀ ಅಂಬರೀಶ್ ಅವರು ಆಗಮಿಸಿದ್ದಾರೆ. ಅವರು TS ಸುರೇಶ್ ಬಾಬು ಸರ್ ಅವರ ಪರವಾಗಿ ಈ ಒಂದು ಬಯಲಾಟ ನಾಟಕ ಸಂಘಕ್ಕೆ 10,001 ರೂಪಾಯಿ ಕಾಣಿಕೆಯನ್ನ ಸಲ್ಲಿಸುತ್ತಾರೆ. ಶ್ರೀಮತಿ ಹನುಮಂತಮ್ಮ ಗಂಡ ನಾಗಪ್ಪ ಇವರು ಈ ಒಂದು ಬಯಲಾಟ ನಾಟಕ ಕಲಾ ಸಂಘಕ್ಕೆ 5,001 ರೂಪಾಯಿ ಕಾಣಿಕೆಯನ್ನು ಸಲ್ಲಿಸುತ್ತಾರೆ. ಮ್ಯಾನೇಜರ್ ಅವರು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾರೆ. ದುರ್ಯೋಧನ